ಈ ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದ ಉದ್ದೇಶ ಏನಪ್ಪಾ ಅಂದ್ರೆ, ಮೊನ್ನೆ ಏಪ್ರಿಲ್ 28ರಂದು ಒಂದು ನಡೆದ ಘಟನೆ ಕುರಿತು ಒಂದು ವಿವರಣೆ ಕೊಡ್ಲಿಕ್ಕೆ ನಾ ಮೊನ್ನೆ ಏಪ್ರಿಲ್ 28ಕ್ಕೆ ಇಲ್ಲಿ ಒಂದು ಮದುವೆಗೆ ಹೋಗಿದ್ದೆ. ಸುಮಾರು 12:30 ಗಂಟೆಗೆ ಮದುವೆ ಮುಗಿಸ್ಕೊಂಡೆ ಸಹಜವಾಗಿ ಹೊರಗೆ ಬರ್ಬೇಕು. ನಮ್ ಗಾಡಿ ಅದು ನಾನು ಪಿಕಪ್ ಮಾಡ್ಕೋಬೇಕು. ಗಾಡಿ ಮುಂದೆ ಹಚ್ಚಿದ್ರು ನಮ್ ಡ್ರೈವರ್. ಹಾಗೆ ನಾ ಮುಗಿಸ್ಕೊಂಡೆಲ್ಲ ಜನರು ಇದ್ರು ನನ್ನ ಜೊತೆಗೆ. ಅವ್ರ ಜೊತೆಗೆ ನಾ ಮಾತಾಡ್ಕೋತ ಹೊರಗೆ ಬರೋದ್ರಾಗ ಒಬ್ಬ ಯಾರೋ ಅಪರಿಚಿತ ವ್ಯಕ್ತಿ ಅವ್ರು ಬಂದು ನಮ್ ಡ್ರೈವರ್ ಮತ್ತು ಗನ್ಮನ್ ಜೊತೆಗೆ ಏನೋ ಒಂದು ಮಾತಾಡ್ದಿತ್ತು. ಅವ್ರು ಮಾತಾಡ್ದಾಗ ಏನಾಗ್ತದ ಹೇಳಿ ಸರ್ ಬಂದು ನಾವಾಗ ಏನಾಯ್ತು ಅಂತ ಕೇಳಿದೆ. ಅವ ಹಿಂದಿ ಭಾಷೆದಲ್ಲಿ ಮಾತಾಡ್ತಾ ಇದ್ದ. ಏನಾಗ್ತದ ಅವ್ರಿಗೆ ಗಾಡಿ ತೆಗಿಯಕ್ ಏನೋ ಭಯ ಆಗತ್ತಿದ್ದ. ಅಲ್ಲಿ ಏನಾಯ್ತು ಪಾತ್ ಕೇಳಿದನ ಸರ್. ಏನಾಗ್ತದ ಕೇಳಿದಾಗ ಅವಾಗ ಮುಂದೆ ನನ್ನ ಮೇಲೂ ಇದನ್ನ ಜೋರ್ ಮಾಡಕತ್ತ, ಹಿಂದೆ ನನ್ನ ಮೈ ಮೇಲೆ ಬರಕತ್ತ. ಮೈ ಮೇಲೆ ಬರಕತ್ತ ಯಾರ ಮುಂದೆ ಗೊತ್ತಿಲ್ಲ ಅವ್ ನನಗೆ ಸಂಬಂಧಿಕ ಹೊಸ ವ್ಯಕ್ತಿ. ನೋಡ್ರಿ ಯಾರು ನೋಡಿದ್ರೆ ಮೊದಲಿಗೆ ನೋಡಿದ್ರೆ ಅವ್ರು ಯಾರಪ್ಪ ನಮ್ಮವ್ರ ನಂಗೆ ಗುರ್ತಾಕಿತ್ತು. ಯಾರೋ ಬಂದು ನನಗೂ ಮೈ ಮೇಲೆ ಬಂದು ಭಯಕ್ ಸ್ಟಾರ್ಟ್ ಮಾಡಿದ. ಒಮ್ಮೆ ಭಯಕ್ ಸ್ಟಾರ್ಟ್ ಮಾಡಿ ಹಂಗೆ ಅಸಭ್ಯ ಹಿಂದಿ ಒಳಗೆ ಭಯ ಆಗತ್ತ. ಏನಪ್ಪಾ ಅನ್ನೋದು ಅರ್ಥನೇ ಆಗ್ಲಿಲ್ಲ. ಕ್ಯಾ ಹುವಾ ನಾನು ಕೇಳಿಸ್ಕೊಡ್ಲಿ ಅಷ್ಟೊತ್ತಿಗೆ ಅವ್ರ ಸನ್ಮಾನ್ಯ ವಿಜುಗೌಡ್ರು ಗಾಡಿಯಿಂದ ಇಳಿದು ಬಂದು ಇಬ್ರು ಬಂದು ಒಮ್ಮೆ ಭಯಕ್ ಸ್ಟಾರ್ಟ್ ಮಾಡಿದ್ರು. ಭಯಕ್ ಸ್ಟಾರ್ಟ್ ಮಾಡಿ ಇಲ್ಲ ನಿನ್ ಬಾಳ ಆಗ್ಯದ, ನೀನ್ ನೋಡೇ ಬಿಡ್ತೀನಿ, ನಿನ್ನ ಮುಗಿಸ್ತೀನಿ, ಹಂಗಿಂಗ ಅನ್ನಕತ್ತ. ನಾ ಎದಕ್ಕೆ ಏನು ಅನ್ನೋದು ಮಂದಿದ್ ನೋಡಿ ಲಗ್ನಕ್ಕೆ ಹೋದಲ್ಲಿ ಇಲ್ಲೇನು ಮಂದಿ ಲಗ್ನದ ಪಾಪ ಅವರು ನಾವ್ ಅಲ್ಲಿ ಮಂದಿ ಅದರ ಇಲ್ಲೇನು ಇದು ಮಾಡೋದು ಬೇಡ ಅಂತ ನಾ ಸುಮ್ಮಿದ್ದೆ. ಮುಂದೆ ಅಷ್ಟಾದ್ರೂ ಬಿಡ್ಲಿಲ್ಲ. ಅವ ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿ ಅವ ನನ್ನ ಮೈ ಮೇಲೆ ಬರಾಕತ್ತ. ಹಂಗೆ ಅಷ್ಟೊತ್ತಿಗೆ ನಮ್ ಗನ್ಮ್ಯಾನು ಮತ್ತೆ ನಮ್ ಡ್ರೈವರ್ ಬಂದು ಇನ್ನೊಬ್ಬ ಶ್ರೀಶೈಲ್ ರೆಡ್ಡಿ ಅಂತ ಹೇಳಿ ಮದುವೆಗೆ ಬಂದಿದ್ದ, ಅವನು ಇದ್ದ. ಅವರೆಲ್ಲ ಮಂದಿ ಎಲ್ಲ ಅವನ ಯಾವ ಒಬ್ಬ ಸರ್ದಾರ್ಜಿ ಇದ್ದ. ಅವ್ನು ಹಿಡಿದು ದೂರ ಸರ್ಸಾಕತ್ರು. ಅಷ್ಟಕ್ಕೆ ಅವ ನನ್ನ ಗಾಡಿ ಇರುದು ಇಲ್ಲಿ ಮಹೇಶ್ವರಿ ಕಲ್ಯಾಣ ಮಂಟಪ ಮುಂದ್ರಿ, ಅಲ್ಲಿಂದ ದೂರ ಬಂದು ನನ್ನ ಗಾಡಿ ಬಂದು ಅವ ಇದು ಮಾಡಕತ್ತಿದ್ದ. ಆಗ ಏನಿದೆ ಅಂತ ಮುಂದೆ ಅಷ್ಟೊತ್ತಿಗೆ ಇವ್ರು ಬಂದ್ರಲ್ಲ, ಅವಾಗ ಗುರ್ತಾತ್ ನನಗೆ. ಓಹೋ ಹಿನ್ನೆಲೆ ಬೇರೆ ಇತ್ತು ಅಂತ ಹೇಳಿ. ಇವಾಗ ಬಂದ್ ಇಬ್ರು ಕೂಡಿ ನನಗೆ ನಿನ್ ಬಾಳಾಗ ನೀನ್ ನೋಡೇ ಬಿಡ್ತೇವೆ, ನಿನ್ ಮನಿತನ ಬಂದ್ ಕ್ಲಾಸ್ ಮಾಡ್ತೀವಿ ಹಂಗ ಹಿಂಗ ಬಯಲಾಕತ್ ಹಿಂದಿನಾಗ. ಅವ ಮರ ಗರ್ತ ಕಾಕಿ ಮಾರಂಗಮ್ಮ ಹಂಗ ಇವನು ಅವನಿಂದ ಸನ್ಮಾನ್ಯ ವಿಜುಗೌಡ್ರು ಅವ್ರು ಕೂಡ ನಿನ್ ನೋಡೇ ಬಿಡ್ತೀನಿ ಹಂಗ. ಇಲ್ಲೇನ್ ನೋಡ್ತೀಯಪ್ಪ, ಅಲ್ಲಿ ಕ್ಷೇತ್ರದ ಬೊಬ್ಬೇಶ್ವರ ಕ್ಷೇತ್ರದಾಗ ಏನ್ ಮಾಡಿದ್ರೆ ಅಲ್ಲಿ ಮಾಡಕತ್ತಿ ಬಾ, ಅಲ್ಲಿ ನೋಡು ಅಂತಂದೆ. ಅಷ್ಟಕ್ಕೂ ಮುಗಿಲಿಲ್ಲ. ಅವರು ಮುಂದೆ ಪದೇ ನನ್ನ ಮೇಲೆ ಮತ್ತೆ ನಮ್ಮ ಕುಟುಂಬದವ್ರ ಮೇಲೆ ಹಿಂದಿನಾಗ ನಡೀತೈತಿ. ಬಟ್ ಈ ವ್ಯಕ್ತಿ ಏನ್ ಸರ್ದಾರ್ಜಿ ಅದನ್ನಲ್ಲ, ಇವ ಯಾಕೆ ಬಂದ ನೋಡ್ರಿ, ಪರ್ಟಿಕ್ಯುಲರ್ಲಿ ನಮ್ ಗಾಡಿ ಹಿಡಿತ ಬಾಗಿಲು ಮುಂದೆ. ಇವ್ರು ಇದ್ದಿದ್ದು ಎಲ್ಲೋ ನಮ್ ಗಾಡಿಗೆ ಬಂದ್ ಅವ ಯಾಕೆ ಜಗಳ ತೆಗದ, ನಮ್ ಡ್ರೈವರ್ಗೆ ನಮ್ ಇವ್ರಿಗೆ ಯಾಕೆ ಅಂಜಿಕೆ ಹಾಕಿದ, ನನ್ ಜೋಡಿನೇ ಯಾಕೆ ಜಗಳ ತೆಗದ ಅಂದ್ರೆ ಇಂಟೆನ್ಷನಲಿ. ಬಟ್ ಇವ್ರ ಟಾರ್ಗೆಟ್ ನನಗೆ ಅದ್ರಾಗ ಹೇಳ್ತಾನ ಸುಮಾರು ಘರ್ಕು ಹಾಕಿ ಮಾರುಂಗ ಅಂತ ಹೇಳ್ತಾನೆ. ಮನಿಗ್ ಬಂದ್ ನಿನ್ ಹೊಡಿತೀನಿ ಅಂತ ಹೇಳ್ತಾನೆ ಹಿಂದಿನ. ಇದ್ ನೋಡ್ರಿ ಫೋಟೋ ನೋಡ್ರಿ ಹೆಂಗ್ ಕಾಣಿಸ್ತಾರ ಅವ್ರು. ನೋಡಿದ್ರೆ ಗೊತ್ತಾಕತ್ತಿ ಯಾವ ರೀತಿ ಅವ್ನ ಆಕಾರ ಇದು ನೋಡಿದ್ರೆ. ಮತ್ ಇವ್ನ ಹಿನ್ನೆಲೆ ಕೇಳಕ್ ಹೋದ್ರೆ ಇದೇನು ಡೇಟಾ ಕೊಡಾಕತ್ತೆ. ಪೊಲೀಸರು ಮನಿತನ ಹೋಗಿ ಯಾರು ಎಲ್ಲಿಂದ ಬಂದಾಗ ಏನಂತ ಕೇಳಿದ್ರೆ ಅವ್ನ ಮದುವೆಗೆ ಬಂದ್ ಹೋಗ್ಯಾನ ಅಂತ ಹೇಳ್ತಾರ. ಒಂದ್ ಕಡೆ ಪ್ರೆಸ್ ಮೀಟ್ ನಾಗ ಏನ್ ಹೇಳ್ತಾರ, ಅವ್ನ ಗನ್ಮ್ಯಾನ್ ಅಂತ ಹೇಳ್ತಾರೆ. ನಿಮ್ ಗನ್ಮ್ಯಾನ್ ಆದ್ರೆ ನಿಮ್ಗೆ SP ಆಫೀಸ್ಗೆ ಇಂಟಿಮೇಷನ್ ಇರ್ಬೇಕು. ಯಾವ್ದೋ ವೆಪನ್ಸ್ ಇಟ್ಕೊಂಡವ್ರು SP ಆಫೀಸ್ಗೆ ಈಗ ನೋಡ್ರಿ ಇವೆಲ್ಲ ಟೆರರಿಸ್ಟ್ಗಳು ಇದು ಮಾಡಾಕ್ತಾರೆ. ಯಾವ್ದೋ ಮನಿ ಬಾಡಿಗೆ ಹಿಡಿಬೇಕಂದ್ರೂ ಕೂಡ ನೀವು ಆ ಮನಿ ಬಾಡಿಗೆದಾರ ನಿಮ್ ಡೀಟೇಲ್ಸ್ ಕೊಡ್ಬೇಕಾಗ್ತದೆ. ನೀವು ಅಗ್ರಿಮೆಂಟ್ ಮಾಡುವಂತ ಕಾಯ್ದೆ ಐತದ ರೂಲ್. ಹೊರ ರಾಜ್ಯದವ್ರು ಬಂದು ಈಗ ಯಾರು ನೀವು ಮನಿ ಬಾಡಿಗೆ ಕೊಡ್ತೀರಿ ಅಂದ್ರೆ ನಿಮ್ ಮನಿ ಬಾಡಿಗೆ ಕೊಡ್ಬೇಕಂದ್ರೆ ನೀವು ಪೊಲೀಸರಿಗೆ ಒಂದು ಇಂಟಿಮೇಷನ್ ಕೊಡ್ಬೇಕಾಗತ್ತೆ. ಈಗ ಬೇರೆ ರಾಜ್ಯದವರು ಇವ್ರು ಬಂದ ನಮ್ಮ ಮನಿ ಬಾಡಿಗೆ ಹಿಡ್ದ ಅಂತ ಹೇಳಿ. ಅಷ್ಟಾದ್ರ ವೆಪನ್ ಇಟ್ಕೊಂಡು ಇವ್ರು ತಿಂಗಳಾನ್ಗಟ್ಲೆ ಬಿಜಾಪುರದಾಗ 3-4 ಮಂದಿ ಇವ್ರು ಹೊರ ರಾಜ್ಯದವ್ರು ಬಂದ್ ಅದಾರಂದ್ರೆ ಇಲ್ಲಿ ತಾನೇ ಯಾಕೆ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಇವ್ರು ಪೊಲೀಸರಿಗೆ? ಯಾಕೆ ಇದನ್ನ ಮುಚ್ಚಿಟ್ಕೊಂಡ್ರು? ಕಾರಣ ಏನು? ಉದ್ದೇಶ ಏನೈತಿ ಇವ್ರದು? ಇಲ್ರಿ, ಅದೇ ಪೊಲೀಸರು ಪಟ್ಟಾಟ FIR ಮಾಡೀನಿ. ಈಗ ಅವ್ರ ಪೊಲೀಸರು ಅದನ್ನ ತಗೊಂಡೋಗಿ ಅವ್ರ ಹತ್ರ ಹೋಗಿ ಕೇಳಿದ್ರೆ ಅವ್ರ ಏನ್ ಹೇಳ್ತಾರಂತ, ಅವ್ರ ಮಾಹಿತಿ ಕೊಡ್ರಿ ನಮ್ಗೆ, ಅವ್ರು ಯಾರು ಏನಂತ ಕೇಳಿದ್ರೆ ಅವ್ರು ಯಾರು ಗೊತ್ತಿಲ್ಲ, ಮದ್ವಿಗೆ ಬಂದಿದ್ರು, ಮದ್ವಿಗೆ ಬಂದ್ರೆ ಮತ್ತೆ ಇವ್ರ ಜೋಡಿ 8 ದಿನ ಅಂತ ಹೇಳಿದ್ರೆ ಅವ್ರ ಹೆಸರು ಏನು ಗೊತ್ತಿರಂಗಿಲ್ಲ. ಇಷ್ಟು ತರ್ತಾನೆ ಅವ್ರ ಜೋಡಿನೇ ಎಲ್ಲಾ ಕಡೆ ಇಲ್ಲಿ ಎಲ್ಲಾ ಇದ್ದವ್ರದ್ದು ಇವ್ರ ಹೆಸರು ಇವ್ರ ಡೀಟೇಲ್ ಇವ್ರ ಆಧಾರ್ ಕಾರ್ಡ್ ಕೊಡ್ರಿ ಅಂತ ಕೇಳಿದ್ರೆ ಇಲ್ಲಿಂದ ಅದಾವ್ ನೋಡ್ರಿ. ಇವ್ರ ಆಧಾರ್ ಕಾರ್ಡ್ ಇವ್ರ ಹೆಸರು ಎಲ್ಲಿಂದ ಬಂದ್ರೆ ಇದ್ರ ಮಾಹಿತಿ ಕೊಡಕ್ ತಯಾರಿಲ್ಲ. ಅವ್ರು ಇವ್ರೇನು ಸಂಬಂಧ ಇಲ್ಲ ಅಂತ ಹೇಳ್ತಾರೆ.
ಸರ್ ಚುನಾವಣೆನೇ ಬೇರೆ ಅದನ್ನೇ ಬೇರೆ ಈ ವಿಷಯನೇ ಬೇರೆ. ಚುನಾವಣೆ ನಾವು ಮಾಡ್ತೀವಿ ಅವರು ಮಾಡ್ತಾರೆ, ಅದು ಈ ರೀತಿ ಸಾಮಾನ್ಯ ಎಲ್ಲರೂ ಅವ್ರ ಪಕ್ಷದವ್ರು ಹೇಳ್ತಾರೆ, ನಮ್ಮ ಪಕ್ಷದ ನಾವ್ ಹೇಳ್ತೀವಿ ಅವ್ರ ಪಕ್ಷದ, ಅದು ಬೇರೆ. ಬಟ್ ಇದು ಜೀವ ಬೆದರಿಕೆ ಆಗುದು, ಹೊಡಿತೀನಿ ಅನ್ನೋದು, ಮರ್ಡರ್ ಮಾಡಿಸ್ತೀನಿ ಅನ್ನೋದು, ಇದೆಲ್ಲ ಯಾರು ಹೊರ ರಾಜ್ಯದವ್ರನ್ನ ಕರ್ಕೊಂಡ್ ಬಂದು ಇಲ್ಲಿ ಇಟ್ಕೊಳ್ಳೋದು, ಇದು ಬಿಜಾಪುರ ಜಿಲ್ಲೆದಾಗ ಒಂದು ಹೊಸ ಇದು ಹೌದು, ಅವರು ಹಾಕಿದ್ರಲ್ಲ. ಅವ್ರು ಬಂದ ಮೊದಲ ಅವ್ನ ಜೋಡಿ ಅವ ಯಾರನ್ನೋದೇ ಗೊತ್ತಿಲ್ಲ ನನಗ, ಅವ ಅಪರಿಚಿತ ವ್ಯಕ್ತಿ, ಅವ್ನ ಎಂದೂ ನೋಡಿದಿಲ್ಲ ನಾ, ಅವತ್ತೇ ನೋಡಿದ್ದು. ಅವ ಬಂದವ ಏನೋ ಬೇಕ ಕ್ಯಾವ ಬಯಕತ್ತ ಕ್ಯಾವ ಅಂತಂದಾಗ ಆಮೇಲೆ ಇವ್ರು ಇಳಿದು ಬಂದ್ರು ಅವ್ನ ಧೈರ್ಯ ಮೇಲೆ ಬಂದು, ಇವ್ರು ಕೂಡ ನನ್ನ ಮೈ ಮೇಲೆ ಬಂದು ಇದು ಮಾಡಕ್ರಲ್ಲಿ ಇದ್ದ ಜನ ಬಿಡಿಸಿದ್ರು. ಅವ್ರು ನಮ್ಮ ಮೇಲೆ ಒಂದ್ ಕೆಲವು ಮಂದಿ ಅವ್ನ ಹಿಡಿದ್ರು ಸರ್ದಾರ್ ದಿನ, ಅಂದ್ರೂ ಅವ ನನ್ನ ಮೈ ಮೇಲೆ ಬರಕತ್ತಿಲ್ಲ. ಸರ್ ಅದು ಪೊಲೀಸರು ಎನ್ಕ್ವೈರಿ ಮಾಡ್ಬೇಕು ಸರ್, ನಾ ಹೆಂಗೆ ಹೇಳಿ ಅದಕ್ಕೆ ದೂರ ಕೊಟ್ಟು ಬಂದಿದ್ದು ಸರ್. ಈಗ ಇಲ್ಲ ಅದು ನಾ ಹೆಂಗ್ ಸರ್, ಈಗ ತನಿಖೆ ಆದ್ಮೇಲೆ ಅದು ಕ್ಲಿಯರ್ ಆಗೇ ಆಗ್ತದೆ. ಅವ್ರು ಎಲ್ಲಿಂದ ಏನು, ಅವ್ರು ಏನು ಅವ್ರ ಕನೆಕ್ಷನ್ ಎಲ್ಲಿ ಬಂತು ಏನು ಅನ್ನೋದು ಆಟೋಮೆಟಿಕ್ಲಿ ಅದು ಹೊರಗೆ ಬರ್ತದೆ. ಮಾಡ್ತಾರಲ್ರಿ, ಮತ್ತೆ ಅದಕ್ಕೆ ಬೆಂಗಳೂರು ಹೋಗಿದ್ದ, ಇವತ್ತು ಬೆಳಗ್ಗೆ ಬಂದಿನ್ರಿ ಬೆಂಗಳೂರಿಂದ. ಬೆಂಗಳೂರಿಗೆ ವಿಸಿಟ್ ಕೊಡಕ ಹೋಗಿದ್ದೇನೆ, ಇಲ್ಲಿ ಸಣ್ಣ ಪುಟ್ಟ ಇದ್ರೆ ನಾ ಇಲ್ಲೇ ಕೊಟ್ಟು ಸುಟ್ಬಿಟ್ಟಿರ್ತಿದ್ದೆ. ಇದು ಸೀರಿಯಸ್ ಮ್ಯಾಟರ್ ಐತಿ, ಸೀರಿಯಸ್ ಮ್ಯಾಟರ್ ಅಂತ ಹೇಳಿ ಬೆಂಗಳೂರು ಲೆವೆಲ್ದಾಗ ನಾ ಇದು ಕಂಪ್ಲೇಂಟ್ ಮಾಡ್ಬಂದಿನಿ. ಅದು ಆಫೀಷಿಯಲಿ ರಿಟರ್ನ್ ಇದು ಕೊಟ್ಟು ಬಂದಿನಿ. ಅದು ನೋಡಿದ್ರೆ ಗೊತ್ತಾಗ, ಫೋಟೋ ಕೊಟ್ಟಿವಲ್ಲ ನೀವು, ನೋಡಿ ನೀವು ನಿಮಗೆ ಏನ್ ಗೊತ್ತಾ, ನೀವು ತನಿಖೆ ಮಾಡಿ, ನೀವು ಪತ್ತೆ ಹಚ್ಚಿರಿ ಎಲ್ಲರೂ. ಸರ್ ಎಲ್ಲ ಡೀಟೇಲ್ ಕೊಟ್ಟಿನಿ, ಕೆಲವೊಂದು ಆಂತರಿಕ ವಿಷಯ ಅದಾವ, ಕೆಲವೊಂದು ಅವ್ರ ಜೋಡಿ ನಾ ಪೊಲೀಸ್ ಡಿಪಾರ್ಟ್ಮೆಂಟ್ ಜೋಡಿ ಅವ್ರಿಗೆ ಇದು ಮಾಡಿ ರಿವೀಲ್ ಮಾಡೀನಿ. ಅವು ಇನ್ನ ಹೇಳಿದ್ದಲ್ಲ, ಚುನಾವಣೆ ಮುಗಿಲಿ ಅವ್ರ ಸಮಯ ಬಂದಾಗ ಎಲ್ಲ ನಾನು ಮತ್ತೆ ಬಿಡುಗಡೆ ಮಾಡ್ತೀನಿ. ಎಲ್ಲ ನನ್ನ ಕಡೆ ವಿತ್ ಪ್ರೂಫ್ ಅದಾವ, ಅವನ್ನೆಲ್ಲ ಬಿಡುಗಡೆ ಮಾಡ್ತೀನಿ. ಥ್ಯಾಂಕ್ ಯು. ಬೆಂಗಳೂರಿಗೆ ಹೋಗಿ ನಿನ್ನೆ DIG ಅವರಿಗೆ, ಹೋಮ್ ಮಿನಿಸ್ಟರ್ಗೆ, CM ಅವ್ರು ಕೊಟ್ಟು ಸಮಗ್ರ ತನಿಖೆ ಆಗ್ಬೇಕು. ಯಾಕಂದ್ರೆ ಇಲ್ಲಿಂದ ಟೆರರಿಸ್ಟ್ ಬಂದು ನಾಳೆ ನನ್ನ ಜೀವಕ್ಕೆ ಏನಾದ್ರು ಮಾಡಿದ್ರೆ ಅಂದ್ರೆ ಅದ್ರಾಗ ಓಪನ್ಲಿ ಹೇಳೋಣ, ನನಗೆ ಸುಮಾರು ಘರ್ಕು ಆಕೆ ಮಾರೋದ ಹಿಂಗ್ ಹೊಡಿತೀನಿ ಅಂತ ಮಾತನ್ನ ಅವ್ರು ಧಮಕಿ ಕೊಟ್ಟಾರ. ಸರ್ ನಾ ಧಮಕಿ ಹಾಕಿದ್ರೆ ಮತ್ತೆ ನೋಡ್ರಿ, ನಾ ಅವ್ರ ಗಾಡಿ ಅಂತಕ್ಕೆ ಹೋಗಿನ, ಅವ್ರ ಹತ್ರಕ್ಕೆ ನಾ ಹೋಗಿನ, ಅವ್ರ ನನ್ನ ಅಂತಕ್ಕೆ ಬಂದಾರ. ಅಲ್ಲಿ ಸಾಕಷ್ಟು ಜನ ಇದ್ರಲ್ಲಿ. ಈಗ ಅವ ಸರ್ದಾರಿ ನಮ್ಮಂತಕ್ಕೆ ಬಂದು ಮಾತಾಡೋ ಅವಶ್ಯಕತೆ ಏನದ? ಅವಪ್ಪ ನಮ್ ಗಾಡಿ ಒಳಗೆ ನಾವ್ ಅಂದ್ರೆ 5 ಮಿನಿಟ್ ನಾವು ಹೋಗ್ತಿರ್ಲಿಲ್ಲ, ಗಾಡಿ ತೆಗಿಯೋದು ಪ್ರಶ್ನೆ ಏನ್ ಬರ್ತದೆ? ಈಗ ಮದ್ವೆಗೆ ಹೋಗಿರ್ತೀರಿ, ನೀವು ಹೋಗಿರ್ತೀರಿ, ಮದ್ವೆ ಮುಗಿಸ್ಕೊಂಡು ಹೋಗಾಕ ಎಷ್ಟೊತ್ತಾಗ್ತದೆ? ನಮ್ಮ ಡ್ರೈವರ್ಗೆ ನಮ್ಮ ಅಂಜಿಕೆ ಹಾಕಿ ನನ್ ಜೋಡಿ ಬಂದು ಮಾತಾಡೋ ಅವಶ್ಯಕತೆ ಏನಿತ್ತು? ನನ್ನ ಜೋಡಿ ಅಂಜಿಕೆ ಹಾಕೋದು ಅವಶ್ಯಕತೆ ಏನಿತ್ತು ಅವ್ರಿಗೆ? ಅವ್ರು ಇಳಿದು ಬಂದ ನನ್ನ ಜೋಡಿ ಜಗಳ ತೆಗೆದು ಅವಶ್ಯಕತೆ ಏನಿತ್ತು? ಅವ್ರ ಗಾಡಿಯನ್ನು ಇಳಿದು ಬಂದ ನನ್ ಜೋಡಿ ಜಗಳ ತೆಗೆದು ಅವಶ್ಯಕತೆ ಏನಿತ್ತು? ಅಂದ್ರೆ ಪರ್ಪಸ್ಲಿ ಇದು ಪ್ಲಾನ್, ಇದು ಪ್ಲಾನ್. ಇವ್ರು ಏನ್ ಮಾಡ್ಯಾರ, ನನ್ ಜೋಡಿ ಜಗಳ ತೆಗಿಬೇಕಂತೆ, ಉದ್ದಾವ್ ಮಾಡಿ ನನಗೆ ಹೊಡಿಬೇಕಂತೆ ಬಂದಿದ್ದವ್ರು ಉದ್ದೇಶ. ಸರ್ ವಿನಾಕಾರಣ ಯಾಕ್ರಿ? ಅಲ್ಲಿ ಮದ್ವಿ ಮಹೇಶ್ವರಿ ಕಲ್ಯಾಣ ಮಂಟಪ ಸಿಟಿ ಒಳಗದ, ಅದು ಬಾಗಿಲು ಮುಂದೆ ಗಾಡಿ ನಿಂತು ಹತ್ತು ತನ ಎಷ್ಟೊತ್ತೈತಿ, ಗಾಡಿ ಒಳಗೆ ಹತ್ತಿ ಹೋಗಾಕಲ್ಲ ಎಷ್ಟೊತ್ತೈತಿ. ಮದುವೆಗೆ ಹೋದ್ರೆ ಎಷ್ಟೊತ್ತಿರ್ತಾರ ಅಲ್ಲಿ? ಕಾಮನ್ ಸೆನ್ಸ್ ಐತಿ. ಮದುವೆ ಹೋದ್ರೆ ಗಾಡಿ ಹತ್ತಿ ಒಂದ್ 2 ಮಿನಿಟ್ ಬಾಳ ಗಾಡಿ ಹತ್ತಿ ಹೋಗ್ತಾರಲ್ಲ. ಸರ್ ಹೊರ ರಾಜ್ಯದವ್ರನ್ನ ಅದಕ್ಕೆ ತನಿಖೆ ಆಗ್ಲಿಲ್ಲ, ಗೊತ್ತಾಗ್ತದೆ ಇವ್ರು ಯಾರು, ಇವ್ರು ನಾ ತಂದು ಇಟ್ಕೊಂಡಿಲ್ಲ ಇವ್ರನ್ನೆಲ್ಲ ನಾ ತಂದಿಲ್ಲ. ಇವ್ರನ್ನ ಯಾರು ತಂದಾರ? ಆಮೇಲೆ ಜೇಲ್ ಯಾರು ಕೊಟ್ಟು ಬಂದಾರ? ಯಾರು ದಾರು ಕೊಡ್ತಾರ? ಜೇಲ್ನಾಗ ಸಿಮ್ ಕಾರ್ಡ್ ಯಾರು ಕೊಡ್ತಾರ? ಅವ್ರಿಗೆಲ್ಲ ಗಾಂಜಾ ಪಿಂಜಾವ್ ಏನೇನೋ ಕೊಡ್ತಾರ, ಅವೆಲ್ಲ ತನಿಖೆ ಆಗ್ಬೇಕು. ಆಗ ಹೊರಗೆ ತಿಂದಿಲ್ಲ ನಾಳೆ. ಅದಕ್ಕೆ ಅದು ನನಗೆ ಮಾಹಿತಿ ಬಂದದ, ಪೊಲೀಸರಿಂದ ಮಾಹಿತಿ ಬಂದದ. ಒಳಗಿದ್ದವ್ರಿಗೆ ಎಲ್ಲ ಮಾಡಿ ಅವ್ರ ಜೋಡಿ ನಂಟು ಮಾಡ್ಕೊಂಡು, ನೊಟೋರಿಯಸ್ ಕ್ರಿಮಿನಲ್ಸ್ ಅವರು, ಎಲ್ಲೆಲ್ಲ ಬೇರೆ ರಾಜ್ಯದವ್ರು ಅವರ ಅವ್ರಲ್ಲಿ ಒಳಗೆ, ಅವ್ರ ಜೋಡಿ ಇವ್ರು ಲಿಂಕ್ ಮಾಡ್ಕೊಂಡು ಅವ್ರ ಥ್ರೂ ಇವ್ರು ಬಂದಾರ ಅಂತ ನನಗೆ ಸುದ್ದಿ ಅದ. ಏನ್ ಅದರಲ್ಲಿ 4 ಮಂದಿ ಇದ್ರಂತ, 3 ಮಂದಿ ಹೋಗ್ಯಾರ, ಇವ್ ಒಬ್ಬ ಇದ್ದ, ಇವನು ಓಡಿಸ್ಯಾರ ಅವ್ರು. ಈಗ ಇನ್ಕ್ವೈರಿ ಆಗ್ತದ, ಸಿಗ್ಬಿಡ್ತೀವಿ ಅಂತ ಹೇಳಿ. ಏನ್ರಿ ಮತ್ತ ಅವ್ರೇ ನಿನ್ನ ಹೇಳಾರ, ಅವ್ರ ಮನಿ ಅಂತ ಹೋಗಿದ್ದೆ ಅಂತ ಹೇಳ್ಯಾರಲ್ರಿ. ನಮ್ಮ ಮನಿ ಅಂತ ಬಂದಿದ್ರ ಅಂತ ನನಗೂ ಗೊತ್ತಿಲ್ಲ, ಅದು ಮಧ್ಯಾಹ್ನದಾಗ ನಾ ಓದಿದಾಗ ಗುರುತದ. ಅದ್ರ ನಮ್ಮ ಮನಿ ತನ ಬಂದ್ ಹೋಗ್ಯಾರ ನಂಗೆ ಆಗ್ತದ. ಅವ್ರು
ಅವ್ರ ಮನಿ ತನ ಹೋಗಿದ್ದೆ ಅಂತ ಕೊಟ್ಟಾರಲ್ರಿ, ಒಂದು ಇದ್ರಾಗ ನ್ಯೂಸ್ದಾಗ ಬಂದೈತಿ. ಅಂದ್ರೆ ಮನಿ ತಕ್ಕೂ ಬಂದ್ ಹೋಗ್ಯಾರ ಇವ್ರು. ಅದಕ್ಕೆ ನನಗೆ ಪೊಲೀಸ್ ಸೆಕ್ಯೂರಿಟಿ ಕೊಡ್ಬೇಕು ಸೂಕ್ತ. ಈಗ ನಮ್ಮ ಗನ್ಮ್ಯಾನ್ ಅದರ ಬಟ್ ನಾವು ಒಬ್ಬೊಬ್ರು ಈಗ ಮದುವೆ ಅಲ್ಲಿ ಕಾರ್ಯಕ್ರಮದಾಗ ಅಡ್ಡಾಡ್ತೀವಿ, ಸೂಕ್ತ ಸೆಕ್ಯೂರಿಟಿ ಕೊಡಿ. ನನಗೆ ಇವರಿಂದ ಜೀವ ಬೆದರಿಕೆ ಅದ. ಯಾಕಂದ್ರೆ ಪಂಜಾಬಿಯಲ್ಲಿ ಎಲ್ಲಿಯೂ ಯಾವ ಟೆರರಿಸ್ಟು ಏನು ಮತ್ತೆ ಜೈಲ್ನಾಗಿದ್ದವ್ರು ಯಾರು ಏನೇನು ಒಟ್ಟ ಏನೋ ನಡೆಸ್ಯಾರ. ಒಟ್ಟ ಇದಕ್ಕ ಇವ್ರ ಮೇಲೆ ತನಿಖೆ ಆಗ್ಬೇಕು, ಕ್ರಮ ಜರುಗಿಸ್ಬೇಕು. ರೀತಿ ಪ್ರತಿದಿನ ಪ್ರತಿಕ್ಷಣ ಇನ್ನಿತರ ಸುದ್ದಿಗಾಗಿ ಪ್ರಜಾಪ್ರಭುತ್ವ ಡಿಜಿಟಲ್ ಟಿವಿ ವಿಜಯಪುರ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ.